ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ ಲೋಕಸಭೆಯಲ್ಲಿ ವಿಪಕ್ಷಗಳು ತೀವ್ರ ಗದ್ದಲವನ್ನು ಎಬ್ಬಿಸಿದ್ದಾವೆ. ಮತ್ತೆ 16 ಸಂಸದರನ್ನ ಸ್ಪೀಕರ್ ಸಸ್ಪೆಂಡ್ ಮಾಡಿದ್ದಾರೆ. ಇದು ನಿಲ್ಲೋ ಥರದಲ್ಲಿ ಕಾಣಿಸ್ತಾ ಇಲ್ಲ. ಇದುವರೆಗೂ ಟೋಟಲ್ 31 ಸಂಸದರು ಸಸ್ಪೆಂಡ್ ಆಗಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ಸಿಕ್ಕಾಪಟ್ಟೆ ಗದ್ದಲ ಅಂತೆ ಪ್ರತಿಪಕ್ಷಗಳು. ಅವ್ರದ್ದು ಏನು ಒಂದೇ ಒಂದು ಕೂಗು, ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಅಂತ. ಇನ್ಫ್ಯಾಕ್ಟ್ ಅವ್ರು ಉತ್ತರ ಕೊಡಬೇಕು. ನಾನು ಪ್ರತಿಪಕ್ಷ ಅಲ್ಲ, ಯಾವ ಪಕ್ಷನೂ ಅಲ್ಲ, ಬರೀ ಜನರ ಪಕ್ಷವಾಗಿ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ಅಫ್ಕೋರ್ಸ್ ಇದಕ್ಕೆ ಹೋಮ್ ಮಿನಿಸ್ಟರ್ ಉತ್ತರ ಕೊಡಬೇಕು. ಅಷ್ಟೊಂದು ಸೆಕ್ಯೂರಿಟಿ ಲೆವೆಲ್ಗಳನ್ನು ದಾಟ್ಕೊಂಡು ಹೆಂಗೆ ಬಂದರು? ಒಟ್ಟು 33 ಅಂತೆ, 31ಕ್ಕೆ 2 ಜಾಸ್ತಿ ಮಾಡಿದ್ರೆ ಈಗ ಒಟ್ಟು 33. ಅಧೀರ್ ರಂಜನ್ ಸೇರಿ 16 ಜನ ಸಸ್ಪೆಂಡ್ ಆಗಿದ್ದಾರೆ. ಲೋಕಸಭೆಯಲ್ಲಿ ಸಿಕ್ಕಾಪಟ್ಟೆ ಕೆಳಗಡೆ 31 ಅಂತಾನೆ ಹೋಗ್ತಾ ಇದೆಯಲ್ರಿ, ಚೇಂಜ್ ಮಾಡ್ರಿ ಅದನ್ನ. ಇನ್ಫ್ಯಾಕ್ಟ್ ಭಾಳ ಮುಖ್ಯವಾಗಿ ನನಗಿರೋ ಪ್ರಶ್ನೆ ಏನು ಗೊತ್ತಾ, ಪ್ರತಿಪಕ್ಷಗಳ ಗಲಾಟೆ ಅದು ಇದು ಓಕೆ ಒಂದು ಪಾರ್ಟ್, ಬಟ್ ಹೌದು ಇದು ಹೇಗಾಯಿತು? ಇಷ್ಟೊಂದು ಲೇಯರ್ಸ್ ಆಫ್ ಸೆಕ್ಯೂರಿಟಿಯನ್ನು ದಾಟ್ಕೊಂಡು ಬಂದಿದ್ದಾದರೂ ಹೇಗೆ? ಇದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಉತ್ತರ ಕೊಡಬೇಕು. ಇಫ್ ಯು ಆಸ್ಕ್ ಮಿ ಪರ್ಸ್ನಲಿ, ಹಿ ಶುಡ್, ಬಿಕಾಸ್ ಇದು ದೇಶದ ರಕ್ಷಣೆಯ ಪ್ರಶ್ನೆ. ಅರುಣ್ ಅವರು ಮಾತನಾಡ್ತಾರೆ, ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಅರುಣ್ ಅವರೇ. ಒಂದಿಷ್ಟು ಗಲಾಟೆಗಳು, ಹೋಮ್ ಮಿನಿಸ್ಟರ್ ಉತ್ತರ ಕೊಡಬೇಕು ಅಂತ ಇವ್ರದ್ದೆಲ್ಲ ಹೋರಾಟ. ನನಗೆ ಆ ಹೋರಾಟದಲ್ಲಿ ಅಫ್ಕೋರ್ಸ್ ನನಗೆ ರಾಜಕೀಯ ಇದೆಯಾ ರಾಜಕೀಯ ಇಲ್ವಾ ಅದನ್ನು ನಾನು ಆ ಕಡೆ ಬಿಟ್ಬಿಡ್ತೀನಿ. ಆದರೆ ಅಷ್ಟೊಂದು ಸೆಕ್ಯೂರಿಟಿ ಲೇಯರ್ ಇರುವಂಥ ಲೋಕಸಭೆ ಸಂಸತ್ತಿಗೆ ಪ್ರವೇಶ ಪಡೆದುಕೊಂಡಿದ್ದಾದರೂ ಹೇಗೆ, ಮುಂದೆ ಏನು ಅನ್ನೋದ್ರ ಬಗ್ಗೆ ಉತ್ತರ ಕೊಡಬೇಕು ಅನ್ಸುತ್ತಾ, ಅಥವಾ ಅದನ್ನು ತನಿಖಾ ಸಂಸ್ಥೆಗಳು ನಡೆಸ್ಕೊಳ್ತವೆ ಅನ್ಸುತ್ತಾ? ವಾಟ್ ಯು ಸೇ? ಚಂದನ್, ಇಲ್ಲಿ ನಾವು ಪ್ರಮುಖವಾಗಿ 2 ಭಾಗವನ್ನು ನೋಡ್ಬೇಕಾಗತ್ತೆ. ನೋಡೋಣ. ಮೊದಲನೇದಾಗಿ ಸೆಕ್ಯೂರಿಟಿ ಬ್ರೀಚ್ ಆಗಿರೋದು ನಿಜ, ಅದನ್ನ ಸರ್ಕಾರ ಕೂಡ ಒಪ್ಕೊಂಡಾಗಿದೆ. ಆದ್ರೆ ಸೆಕ್ಯೂರಿಟಿ ಬ್ರೀಚ್ ಆಗಿದ್ದು ಎಲ್ಲಿ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂದ್ರೆ ಇಡೀ ಸಂಸತ್ ಭವನ ಯಾರ ವ್ಯಾಪ್ತಿಗೆ ಬರುತ್ತೆ? ಉಭಯ ಸದನಗಳ ಪೀಠಾಸೀನ ಅಧಿಕಾರಿಗಳು, ರಾಜ್ಯಸಭೆಯಲ್ಲಿ ಸಭಾಪತಿ, ಈಗ ಉಪರಾಷ್ಟ್ರಪತಿಯವರೇ ಸಭಾಪತಿ ಆಗಿರುವಂತದ್ದು. ಅದೇ ರೀತಿ ಲೋಕಸಭಾಧ್ಯಕ್ಷರು ಹಾಗೂ ಉಪರಾಷ್ಟ್ರಪತಿಯವರ ಅಧೀನದಲ್ಲಿ ಸಂಸತ್ ಬರುತ್ತೆ. ಸೆಕ್ಯೂರಿಟಿ ಬ್ರೀಚ್ ಆಗಿರೋದು ಎಲ್ಲಿ? ಸಂಸತ್ ಭವನದ ಆವರಣದಲ್ಲಿ. ಹಾಗಾಗಿ ಏನೆಲ್ಲ ಲ್ಯಾಪ್ಸಸ್ ಆಗಿದೆ, ಏನೆಲ್ಲ ಸೆಕ್ಯೂರಿಟಿ ಬ್ರೀಚ್ ಆಗಿದೆ, ಇದನ್ನ ಈಗಾಗಲೇ ತನಿಖೆಯನ್ನೂ ಮಾಡಿಸಿದ್ದಾರೆ. ಆ ತನಿಖಾ ವರದಿಯ ಮುಖ್ಯಾಂಶಗಳನ್ನ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡನ್ನೂ ಸಹ ಸ್ವತಃ ಲೋಕಸಭಾಧ್ಯಕ್ಷರೇ ಅದರ ವಿವರಗಳನ್ನ ಸದನದ ಎಲ್ಲ ಸದಸ್ಯರಿಗೂ ವಿವರವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಹಾಗಾದ್ರೆ ಪ್ರಧಾನಿಯವರಾಗ್ಲಿ ಗೃಹ ಸಚಿವರಾಗಲಿ ಉತ್ತರದಾಯಿನಾ? ಈ ಪ್ರಶ್ನೆ ಕೂಡ ಬರುತ್ತೆ. ನಿಜ, ಅವರು ಲೋಕಸಭಾಧ್ಯಕ್ಷರು ಅದಕ್ಕೆ ಮುಖ್ಯಸ್ಥರಾಗಿದ್ದರೂ ಸಹ ಅವ್ರನ್ನ ನೇಮಕ ಮಾಡೋರು ಯಾರು? ಸದನದ ಹೊರಭಾಗದಲ್ಲಿ, ಸಂಸತ್ ಭವನದ ಹೊರಭಾಗದಲ್ಲಿ ರಕ್ಷಣಾ ಕಾರ್ಯಗಳನ್ನ, ಭದ್ರತಾ ಕ್ರಮಗಳನ್ನ ಕೈಗೊಳ್ಳೋದು ಯಾರ ವ್ಯಾಪ್ತಿಗೆ ಬರುತ್ತೆ? ಅದು ನೇರವಾಗಿ ಗೃಹ ಸಚಿವರ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಗೃಹ ಸಚಿವರು ಒಂದ್ ರೀತಿ ಸದನದ ಒಳಗೆ ಕಾನೂನುಬದ್ಧವಲ್ಲದೆ ಹೋದ್ರೂ ಕೂಡ ನೈತಿಕವಾಗಿ ಆದ್ರೂ ಅವರು ಉತ್ತರ ಕೊಡಬೇಕಾಗಿತ್ತು. ಅಥವಾ ಪ್ರಧಾನಿಯವರೇ ಈ ವಿಷಯದಲ್ಲಿ ತಾವೇ ಸ್ವಯಂ ಆಗಿ ಮುಂದೆ ಬಂದು ಈ ರೀತಿಯಾಗಿ ನಾವು ಇಂತಹ ಕ್ರಮಗಳನ್ನು ತಗೊಂಡಿದೀವಿ ಅಂತ ಹೇಳಬಹುದಾಗಿತ್ತು. ಬಹುಶಃ ತನಿಖೆ ಇನ್ನೂ ನಡೀತಾ ಇರೋದ್ರಿಂದ ಬಹುಶಃ ಅದನ್ನ ಈಗಲೇ ಅನೌನ್ಸ್ ಮಾಡಿಬಿಟ್ರೆ ತನಿಖಾ ಕ್ರಮಗಳಿಗೆ ತೊಂದರೆಯಾಗಬಹುದು, ಅಡ್ಡಿಯಾಗಬಹುದು ಅನ್ನುವಂತ ಕಾರಣಕ್ಕೆ ಗೃಹ ಸಚಿವರಾಗಲಿ ಪ್ರಧಾನಿಯವರಾಗಲಿ ಇನ್ನೂ ಹೇಳಿಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಭಾವನೆ. ಈ ಮಧ್ಯೆ ಕಾಂಗ್ರೆಸ್ನವರು ಸಹಜವಾಗಿ ಅವ್ರಿಗೆ ಒತ್ತಾಯ ಮಾಡುವಂಥದ್ದು, ಇನ್ ಬಿಟ್ವೀನ್ ಗಲಾಟೆ ಮಾಡುವಂತ ಸಹ ಇವತ್ತು 33 ಜನ ಒಟ್ಟು ಸಸ್ಪೆಂಡ್ ಮಾಡಿದ್ದಾರೆ. ಸದನದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿಗಳಿದೆ. ಚಂದನ್, ಓಕೆ, ಥ್ಯಾಂಕ್ ಯು.